ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಹೇಳಿದ ನೀತಿ ಕಥೆಗಳು. ಕಥೆ 12. ಸತ್ಯದ ಸೂಕ್ಷ್ಮ ಅಂಶಗಳು. ದ್ರೋಣನ ಮರಣದ ನಂತರ ಕರ್ಣ ಕೌರವ ಪಡೆಗಳ ಸೇನಾಪತಿಯಾದ. ಕರ್ಣನೊಂದಿಗೆ ಮುಖಾಮುಖಿಯಲ್ಲಿ ಯುಧಿಷ್ಠಿರ, ನಕುಲ ಮತ್ತು ಸಹದೇವ ಸೋತು ಗಾಯಗೊಂಡರು. ಅವಮಾನಿತನಾದ ಮತ್ತು ಹೆಚ್ಚಿನ ನೋವನ್ನು ಅನುಭವಿಸಿದ ಯುಧಿಷ್ಠಿರ ಸ್ವಲ್ಪ ವಿಶ್ರಾಂತಿ ಪಡೆಯಲು ಯುದ್ಧ ಭೂಮಿಯಿಂದ ತನ್ನ ಗುಡಾರಕ್ಕೆ ಹಿಂತಿರುಗಿದ. ಭೀಕರ ಯುದ್ಧ ಮುಂದುವರಿಯಿತು. ಸ್ವಲ್ಪ ಸಮಯದ ನಂತರ ಯುಧಿಷ್ಠಿರನ ಬಗ್ಗೆ ಆತಂಕಗೊಂಡ ಅರ್ಜುನ ಅವನನ್ನು ನೋಡಬಯಸಿದ. ಆದ್ದರಿಂದ ಅವನು ಪಾಂಡವ ಪಡೆಗಳನ್ನು ಭೀಮನ ಅಧಿಪತ್ಯದಲ್ಲಿ ಬಿಟ್ಟು ಕೃಷ್ಣನನ್ನು ಯುಧಿಷ್ಠಿರನ ಗುಡಾರಕ್ಕೆ ಕರೆದೊಯ್ಯುವಂತೆ ಕೇಳಿಕೊಂಡ. ಕೃಷ್ಣ ಮತ್ತು ಅರ್ಜುನ ಯುಧಿಷ್ಠಿರನಿಗೆ ಗೌರವ ಸಲ್ಲಿಸಲು ಬಂದಾಗ ಅರ್ಜುನ ಕರ್ಣನನ್ನು ಕೊಂದಿರುವುದಾಗಿ ತಪ್ಪಾಗಿ ಭಾವಿಸಿದ. ಯುಧಿಷ್ಠಿರ ಅದರ ವಿವರಗಳನ್ನು ತಿಳಿದುಕೊಳ್ಳಲು ಬಯಸಿದ. ಕರ್ಣನನ್ನು ಕೊಲ್ಲುವಲ್ಲಿ ತಾನಿನ್ನೂ ಯಶಸ್ವಿಯಾಗಲಿಲ್ಲವೆಂದು ಅರ್ಜುನ ವಿವರಿಸಿ ಮುಂದೆ ಖಂಡಿತವಾಗಿಯೂ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ. ಅರ್ಜುನನ ಮಾತುಗಳನ್ನು ಕೇಳಿದಾಗ ಯುಧಿಷ್ಠಿರನಿಗೆ ಬಹಳ ಅಸಮಾಧಾನವಾಗಿ ಸಿಟ್ಟೇರಿತು. ಅರ್ಜುನನನ್ನು ಕುರಿತು, ಕರ್ಣನನ್ನು ಸೋಲಿಸಲು ಸಾಧ್ಯವಿಲ್ಲದೆ ಹೆದರಿ ನೀನು ಭೀಮನ ಅಧಿಪತ್ಯಕ್ಕೆ ಪಡೆಗಳನ್ನು ಬಿಟ್ಟು ಇಲ್ಲಿಗೆ ಓಡಿ ಬಂದಿರುವೆ. ಕರ್ಣನೊಂದಿಗೆ ಹೋರಾಡುವುದಿಲ್ಲವೆಂದು ಬಹಳ ಹಿಂದೆಯೇ ನೀನು ಹೇಳಿದ್ದೇ ಆದರೆ ರಣನೀತಿಯನ್ನು ನಾನು ಬೇರೆ ರೀತಿಯಲ್ಲೇ ನಿರ್ಧರಿಸುತ್ತಿದ್ದೆ. ಕರ್ಣನನ್ನು ಕೊಲ್ಲುತ್ತೇನೆಂದು ಭರವಸೆ ನೀಡಿ ನಿನ್ನ ಮಾತನ್ನು ಉಳಿಸಿಕೊಂಡಿಲ್ಲ. ನಿನ್ನ ರಥವನ್ನು ವಿಶ್ವಕರ್ಮ ಸಿದ್ಧಪಡಿಸಿದ್ದಾನೆ. ಅದರ ಮೇಲೆ ಹನುಮಂತನ ಚಿಹ್ನೆಯ ಒಂದು ಧ್ವಜವಿದೆ. ನಿನ್ನಲ್ಲಿ ಗಾಂಧೀವ ಬಿಲ್ಲಿದೆ. ಶ್ರೀಕೃಷ್ಣ ಸ್ವಯಂ ನಿನ್ನ ಸಾರಥಿ. ಇದೆಲ್ಲದರ ಹೊರತಾಗಿಯೂ ಕರ್ಣನ ಭಯದಿಂದ ನೀನು ಇಲ್ಲಿಗೆ ಓಡಿ ಬಂದಿರುವೆ. ನಿನ್ನ ಗಾಂಧೀವವನ್ನು ಕೃಷ್ಣನಿಗೆ ಕೊಟ್ಟುಬಿಡು. ಕೃಷ್ಣ ಅಗತ್ಯ ಕ್ರಮ ಕೈಗೊಂಡು ಕರ್ಣನನ್ನು ಕೊಲ್ಲಲಿ. ಇಲ್ಲವಾದರೆ ಗಾಂಧೀವವನ್ನು ಬೇರಾರಿಗಾದರೂ ಕೊಡು. ನೀನದಕ್ಕೆ ಅನರ್ಹ. ನಿನಗೆ ನಾಚಿಕೆಯಾಗಬೇಕು. ನಿನ್ನ ಪರಾಕ್ರಮಕ್ಕೆ ಮಾನಗೇಡು. ನಿನ್ನ ಗಾಂಧೀವಕ್ಕೆ ಅವಮಾನ ಎಂದು ತೀವ್ರವಾಗಿ ಖಂಡಿಸಿದ. ಅವನು ತನ್ನ ಕತ್ತಿಯನ್ನು ಹೊರ ತೆಗೆಯುತ್ತಿದ್ದುದನ್ನು ನೋಡಿದ ಕೃಷ್ಣ, ನೀನೇನು ಮಾಡಲು ಮುಂದಾಗಿರುವೆ? ಇಲ್ಲಿ ಯಾರೂ ವೈರಿಗಳಲ್ಲ. ಖಡ್ಗವನ್ನೇಕೆ ಹೊರತೆಗೆಯ ಹೊರಟಿರುವೆ ಎಂದು ಕೇಳಿದ. ಅರ್ಜುನ, ನಾನು ಯುಧಿಷ್ಠಿರನನ್ನು ಮುಗಿಸಿಬಿಡುತ್ತೇನೆ. ನಿನ್ನ ಗಾಂಧೀವವನ್ನು ಬಿಟ್ಟು ಬಿಡು ಎಂದು ಯಾರಾದರೂ ಹೇಳಿದರೆ ಖಂಡಿತವಾಗಿಯೂ ಅವನನ್ನು ನಾನು ಕೊಲ್ಲುತ್ತೇನೆಂದು ನಾನು ರಹಸ್ಯವಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ನನ್ನ ಗಾಂಧೀವವನ್ನು ಇನ್ನೊಬ್ಬರಿಗೆ ಕೊಡುವಂತೆ ಹೇಳುವ ಮೂಲಕ ನನ್ನನ್ನು ಅವಮಾನಿಸಿದ್ದಲ್ಲದೆ ನಾನದಕ್ಕೆ ಅನರ್ಹನೆಂದು ಯುಧಿಷ್ಠಿರ ಪರಿಗಣಿಸಿದ್ದ ಕಾರಣ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಯುಧಿಷ್ಠಿರನನ್ನು ಕೊಲ್ಲಲು ಈಗ ಮುಂದಾಗಿದ್ದೇನೆ ಎಂದು ಗುಡುಗಿದ. ಕೃಷ್ಣ, ಅರ್ಜುನ, ನಿನಗೆ ಮಾನಗೇಡು. ಧರ್ಮದ ನಿಜ ಸ್ವರೂಪವನ್ನು ತಿಳಿದ ಯಾರೂ ನೀನು ಹೊರಟಿರುವ ರೀತಿಯಲ್ಲಿ ವರ್ತಿಸುವುದಿಲ್ಲ. ಸತ್ಯವನ್ನು ಪಾಲಿಸುವುದು ಅತಿ ಶ್ರೇಷ್ಠ. ಆದಾಗ್ಯೂ ಮಹಾತ್ಮರು ಎತ್ತಿ ಹಿಡಿದಂತೆ ಸತ್ಯದ ಸ್ವರೂಪವನ್ನು ಸುಲಭವಾಗಿ ಗ್ರಹಿಸಲಾಗುವುದಿಲ್ಲ. ಒಬ್ಬ ವ್ಯಕ್ತಿ ಸುಳ್ಳನ್ನು ನುಡಿದು ಪಾಪಕ್ಕೆ ಒಳಗಾಗದ ಸಂದರ್ಭಗಳಿವೆ. ಉದಾಹರಣೆಗೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಾಗಲಿ, ತನ್ನನ್ನು ಸಂಪೂರ್ಣ ವಿನಾಶದಿಂದ ಪಾರು ಮಾಡಿಕೊಳ್ಳಲಾಗಲಿ, ಪವಿತ್ರಾತ್ಮರೊಬ್ಬರ ಹಿತಕ್ಕಾಗಲಿ ಸುಳ್ಳನ್ನು ಹೇಳಬಹುದು. ಅದರಿಂದ ಅನ್ಯಾಯವನ್ನು ಎಸಗಿದಂತಾಗದು. ಸತ್ಯವನ್ನು ನಿರ್ದಾಕ್ಷಿಣ್ಯವಾಗಿ ನುಡಿಯುವುದರ ಮೂಲಕ ಪುಣ್ಯವನ್ನು ಗಳಿಸದಿರುವುದು ಮಾತ್ರವಲ್ಲದೆ ಪಾಪಕ್ಕೆ ಗುರಿಯಾಗುವ ಕೆಲ ಸಂದರ್ಭಗಳೂ ಇವೆ ಎಂದು ತಿಳಿ ಹೇಳಿದ. ಕೃಷ್ಣ ಆಗ ಕೌಶಿಕನ ಕಥೆ ಹೇಳಿದ. ಅಷ್ಟೇನೂ ವಿದ್ಯಾವಂತನಾಗಿರದಿದ್ದರೂ ಕೌಶಿಕ ಸತ್ಯವಂತನಾಗ ಬಯಸಿದ್ದ. ಸತ್ಯವಾದಿ ಎಂದು ಹೆಸರಾಂತನಾಗಿದ್ದ. ಒಂದು ದಿನ ಅವನು ಕುಳಿತಿದ್ದಾಗ ಕೆಲವರು ಅವನನ್ನು ಹಾದು ಓಡಿ ಹೋದರು. ಸ್ವಲ್ಪ ಸಮಯದ ನಂತರ ದರೋಡೆಕಾರರು ಗುಂಪಾಗಿ ಅತ್ತ ಬಂದು ಅವರು ಹಿಂಬಾಲಿಸುತ್ತಿರುವ ವ್ಯಕ್ತಿಗಳು ಎಲ್ಲೆಂದು ಕೇಳಿದರು. ನಿಜವನ್ನು ನುಡಿಯುವುದು ಅಮೂಲ್ಯವೆಂದು ಭಾವಿಸಿದ ಕೌಶಿಕ ಆ ಜನರು ಹೋದ ಹಾದಿಯನ್ನು ಅವರಿಗೆ ಸೂಚಿಸೇ ಬಿಟ್ಟ. ಡಕಾಯಿತರು ಆ ಹಾದಿಯಲ್ಲಿ ಮುಂದುವರೆದು ಕಡೆಗೆ ಅವರನ್ನು ಕೊಂದೇ ಬಿಟ್ಟರು. ಆಗ ತನ್ನ ನಿಜ ನುಡಿಯಿಂದ ಕೌಶಿಕ ಪುಣ್ಯವನ್ನು ಗಳಿಸಲಿಲ್ಲ. ಪಾಪವೇ ಅವನ ಪಾಲಾಯಿತೆಂದು ಕೃಷ್ಣ ವಿವರಿಸಿದ. ಆ ಸನ್ನಿವೇಶದಲ್ಲಿ ಕೌಶಿಕ ಮೌನವಾಗಿರಬೇಕಿತ್ತೆಂದು ಕೃಷ್ಣ ತಿಳಿಸಿದ. ಪರ್ಯಾಯವಾಗಿ ಆತನ ಮೌನದಿಂದಲೇ ಡಕಾಯಿತರಿಗೆ ಆ ಜನರು ಅತ್ತ ಹಾದು ಹೋಗಿದ್ದ ಸುಳಿವು ಸಿಕ್ಕೀತೆಂದಾಗಿದ್ದರೆ ಕೌಶಿಕ ಡಕಾಯಿತರ ದಾರಿ ತಪ್ಪಿಸಬಹುದಿತ್ತು. ಯುಧಿಷ್ಠಿರ ತುಂಬಾ ನೋವಿನಿಂದ ಬಳಲುತ್ತಿದ್ದು ಕರ್ಣನಿಂದ ಅವಮಾನಿತವಾಗಿರುವೆನೆಂದು ಕೃಷ್ಣ ಅರ್ಜುನನಿಗೆ ಸ್ಪಷ್ಟಪಡಿಸಿದ. ತನ್ನ ವತಿಯಿಂದ ಯುದ್ಧವನ್ನು ನಿಲ್ಲಿಸಿದ ನಂತರವೂ ಯುಧಿಷ್ಠಿರನ ಮೇಲೆ ಕರ್ಣ ಹಲ್ಲೆ ನಡೆಸಿದ್ದ. ಹೀಗಾಗಿ ಅರ್ಜುನನನ್ನು ಖಂಡಿಸಿದಾಗ ಯುಧಿಷ್ಠಿರ ಖಿನ್ನನಾಗಿದ್ದ.
ಇದಲ್ಲದೆ ಅರ್ಜುನನಿಗೆ ಕರ್ಣನನ್ನು ಕೊಲ್ಲುವ ಸಾಮರ್ಥ್ಯವಿದೆ ಎಂದು ತಾನು ತಿಳಿದಿದ್ದ ಕಾರಣ ಯುಧಿಷ್ಠಿರ ಕಟು ಮಾತುಗಳಿಂದ ಕರ್ಣನನ್ನು ಕೊಲ್ಲುವಂತೆ ಅರ್ಜುನನನ್ನು ಪ್ರಚೋದಿಸಲು ಯತ್ನಿಸಿದ. ಅರ್ಜುನನಿಗೆ ಪೂಜ್ಯನೂ ಸತ್ಪುರುಷನೂ ಆದ ಯುಧಿಷ್ಠಿರನ ಮಾತುಗಳನ್ನು ಸಮರ್ಪಕವಾಗಿ ಸಮರ್ಥಿಸಬಹುದಾಗಿರುವುದರಿಂದ ಅರ್ಜುನ ಆತನನ್ನು ಕೊಲ್ಲುವುದು ಮಹಾ ಅಪರಾಧವೆಂದು ಮತ್ತು ಅತ್ಯುನ್ನತ ಧರ್ಮವಾದ ಅಹಿಂಸೆಯ ನೇರ ಉಲ್ಲಂಘನೆಯಾದೀತೆಂದು ಭಗವಂತ ಕೃಷ್ಣ ವಿಶದಪಡಿಸಿದ. ಆಗ ತಾನೇನು ಮಾಡಬೇಕೆಂಬುದನ್ನು ನಿಸ್ಸಂದಿಗ್ಧವಾಗಿ ಸೂಚಿಸುವಂತೆ ಅರ್ಜುನ ಕೃಷ್ಣನನ್ನು ವಿನಂತಿಸಿದ. ಏಕೆಂದರೆ ಒಂದೆಡೆ ಯುಧಿಷ್ಠಿರನನ್ನು ಹತ್ಯೆ ಮಾಡುವುದು ತಪ್ಪಾದರೆ ಮತ್ತೊಂದೆಡೆ ಅವನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಬೇಕಾಗಿತ್ತು. ಆಗ ಭಗವಂತ ಅತ್ಯಂತ ಗೌರವಾನ್ವಿತ ಮಹಾತ್ಮನನ್ನು ಬಹಳವಾಗಿ ತೆಗಳಿದಾಗ ಅವನು ಮೃತಪ್ರಾಯನಾಗುತ್ತಾನೆ. ಪೂಜಾರ್ಹನಾದ ನಾಯಕನೊಂದಿಗೆ ಅಗೌರವದಿಂದ ಮಾತನಾಡುವುದು ಅವನ ಪ್ರಾಣವನ್ನು ತೆಗೆಯದೆ ಅವರನ್ನು ಕೊಲ್ಲುವುದಕ್ಕೆ ಸಮಾನವೆಂದು ಅಥರ್ವವೇದ ಬೋಧಿಸುತ್ತದೆ. ಈ ಶಾಸ್ತ್ರವಾಕ್ಯವನ್ನವಲಂಬಿಸಿ ಯುಧಿಷ್ಠಿರನನ್ನು ಅವಹೇಳನ ಮಾಡುವುದರ ಮೂಲಕ ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೋ. ಅದರ ನಂತರ ಅವನ ಪಾದಗಳ ಮೇಲೆ ಬಿದ್ದು ಅವನ ಕ್ಷಮೆ ಯಾಚಿಸು. ಧರ್ಮನಿಷ್ಠನಾದ ಅವನು ತಿಳುವಳಿಕೆಯಿಂದ ಕೂಡಿದವನಾಗಿ ನಿನ್ನನ್ನು ಕ್ಷಮಿಸುತ್ತಾನೆ ಎಂದು ಹೇಳಿದ. ಕೃಷ್ಣನ ಆದೇಶದಂತೆ ಅರ್ಜುನ ಯುಧಿಷ್ಠಿರನನ್ನು ಅಸಭ್ಯವಾಗಿ ನಿಂದಿಸಲು ಪ್ರಾರಂಭಿಸಿದ. ಕದನ ರಂಗದಿಂದ ದೂರವಿರುವ ಇಲ್ಲಿಗೆ ಕದ್ದು ಬಂದ ನೀನು ನಿನ್ನ ರಕ್ಷಣೆಗೆ ನಿನ್ನ ಹಿತೈಷಿಗಳ ಪರಾಕ್ರಮವನ್ನು ಸಂಪೂರ್ಣವಾಗಿ ಅವಲಂಬಿಸಿರುವೆ. ನಿನ್ನ ಹಾಗೂ ಪರಾಕ್ರಮಿ ಮತ್ತು ಶಕ್ತಿಶಾಲಿ ಭೀಮನ ನಡುವೆ ಅಜಗಜಾಂತರ. ಅವನಿಗೆ ವಿಲಕ್ಷಣವಾದ ನಿನ್ನಲ್ಲಿ ನನ್ನಲ್ಲಿನ ತಪ್ಪು ಕಂಡುಹಿಡಿಯಲು ಯಾವ ಅರ್ಹತೆಯೂ ಇಲ್ಲ. ನಿನಗೆ ಜೂಜಾಟದ ವ್ಯಸನ. ನಿನ್ನಿಂದಾಗಿ ರಾಜ್ಯವನ್ನು ಕಳೆದುಕೊಂಡ ನಾವು ತೀವ್ರ ಕಷ್ಟಗಳನ್ನು ಎದುರಿಸಬೇಕಾಯಿತು ಎಂದ ಅರ್ಜುನ. ತನ್ನ ನಿಂದೆಯನ್ನು ಮುಗಿಸುತ್ತಿದ್ದಂತೆ ಅವನು ಪಶ್ಚಾತ್ತಾಪಪಟ್ಟ. ಮತ್ತೆ ತನ್ನ ಕತ್ತಿಯನ್ನು ಹೊರತೆಗೆದ. ಆಶ್ಚರ್ಯದಿಂದೇನೋ ಎಂಬಂತೆ ಕೃಷ್ಣ, ಈಗೇನು ಸಮಸ್ಯೆ ಎಂದು ಕೇಳಿದ. ನಿಜಕ್ಕೂ ತನಗೆ ಪೂಜ್ಯನಾದ ತನ್ನ ಅಣ್ಣನ ವಿಷಯದಲ್ಲಿ ಅಸಭ್ಯವಾಗಿ ವರ್ತಿಸಿದ ತಾನು ತನ್ನ ದೇಹವನ್ನು ತೊಡೆದು ಹಾಕಲು ಮುಂದಾಗಿರುವುದಾಗಿ ಅರ್ಜುನ ಹೇಳಿದ. ಭಗವಂತ ಅವನನ್ನು ತಡೆಯುತ್ತಾ, ನೀನೊಂದು ವೇಳೆ ಯುಧಿಷ್ಠಿರನನ್ನು ಕೊಂದು ಬಿಟ್ಟಿದ್ದರೆ ಎಷ್ಟು ಭಯಂಕರವಾಗಿರುತ್ತಿತ್ತು ಎಂದಾಲೋಚಿಸು. ಆ ತಪ್ಪಾದ ಕೃತ್ಯವನ್ನು ತಪ್ಪಿಸಲು ಮಾತ್ರ ಅವನೊಂದಿಗೆ ಅಸಭ್ಯವಾಗಿ ಮಾತನಾಡಿರುವೆ. ಆದ ಕಾರಣ ನೀನೇಕೆ ದುಃಖದಲ್ಲಿ ಮುಳುಗಿರುವೆ? ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿರುವೆ. ಆದರೆ ಪ್ರಾಜ್ಞರು ಎಂದಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ನೀನು ನಿನ್ನ ಪ್ರಾಣವನ್ನೇ ತೆಗೆದುಕೊಂಡರೆ ಅದರಿಂದ ನಿನಗುಂಟಾಗುವ ಪಾಪ ನಿನ್ನ ಸಹೋದರರನ್ನು ಹತ್ಯೆ ಮಾಡಿದ್ದರೆ ತಗುಲುತ್ತಿದ್ದ ಪಾಪಕ್ಕಿಂತ ಹೆಚ್ಚು. ನರಕದಲ್ಲಿ ಅಗಾಧ ದುಃಖವನ್ನು ಅನುಭವಿಸುವೆ. ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮ. ಆದ್ದರಿಂದ ನಿನ್ನನ್ನು ಹೊಗಳಿಕೊಂಡು ಆ ಮೂಲಕ ನೀನು ಬಯಸಿದ ಆತ್ಮಹತ್ಯೆಗೆ ಒಪ್ಪಾದ ಕೃತ್ಯವನ್ನು ಮಾಡು ಎಂದ. ಆಗ ಅರ್ಜುನ ಜಂಬ ಕೊಚ್ಚಿಕೊಂಡ. ಪಿನಾಕವನ್ನು ಹಿಡಿದ ಶಿವನನ್ನು ಹೊರತುಪಡಿಸಿ ಬಿಲ್ಲುಗಾರಿಕೆಯಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಇಡೀ ಜಗತ್ತನ್ನು ಅದರ ನಿವಾಸಿಗಳೊಂದಿಗೆ ನಾನು ಒಬ್ಬಂಟಿಯಾಗಿ ಧ್ವಂಸ ಮಾಡಬಲ್ಲೆ. ಈ ಹಿಂದೆ ವಿವಿಧ ದಿಕ್ಕುಗಳಲ್ಲಿದ್ದ ರಾಜರನ್ನು ಸೋಲಿಸಿ ಅವರನ್ನು ನಿನಗಧೀನರನ್ನಾಗಿ ಮಾಡಿದವನು ನಾನೇ. ಓ ಯುಧಿಷ್ಠಿರ, ನಾನು ಈಗ ಕೌರವ ಪಡೆಗಳೆಲ್ಲರ್ಧವನ್ನು ನಾಶ ಮಾಡಿದ್ದೇನೆ. ತನ್ನ ಪ್ರತಿಜ್ಞೆಯನ್ನು ಮುರಿದು ಯುಧಿಷ್ಠಿರನನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಹತ್ತುವ ಪಾಪಗಳಿಂದ ಭಗವಂತನಿಂದ ರಕ್ಷಿಸಲ್ಪಟ್ಟ ಅರ್ಜುನ ತನ್ನ ಸಹೋದರನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದ. ಯುಧಿಷ್ಠಿರನನ್ನು ಶಾಂತಗೊಳಿಸಿದ ಬಳಿಕ ಅರ್ಜುನ ಯುದ್ಧ ಭೂಮಿಗೆ ಮರಳಲು ಸಿದ್ಧನಾದ. ನನ್ನೀ ಜೀವನ ನಿನಗೆ ಪ್ರಿಯವಾದದ್ದನ್ನು ಮಾಡುವುದಕ್ಕಾಗಿ ಎಂದು ಒತ್ತಿ ಹೇಳಿದ. ಈ ಮಧ್ಯೆ ಅರ್ಜುನನ ಕಟುವಾದ ನಿಂದೆಯನ್ನು ಈ ತನಕ ಮೌನವಾಗಿ ಆಲಿಸಿದ್ದ ಯುಧಿಷ್ಠಿರ ಖೇದಗೊಂಡು ತಾನು ನೀಚನೆಂಬ ಭಾವನೆಯನ್ನು ತಾಳಿದ. ಅವನು, ನಿಮಗೆಲ್ಲರಿಗೂ ತುಂಬಾ ತೊಂದರೆಗಳನ್ನುಂಟು ಮಾಡಿದ ಕಡುಪಾಪಿ ನಾನು. ಮರಣದಂಡನೆಗೆ ನಾನು ಅರ್ಹ. ಭೀಮ ರಾಜ್ಯವಾಳಲು ಯೋಗ್ಯ. ಅವನೇ ರಾಜನಾಗಲಿ. ದುರ್ಬಲನಾದ ನಾನಲ್ಲ. ನಾನು ಕಾಡಿಗೆ ಹೊರಟು ಹೋಗುತ್ತೇನೆ ಎಂದ. ಯುಧಿಷ್ಠಿರ ಹೊರಡಲು ತನ್ನ ಹಾಸಿಗೆಯಿಂದ ಏಳುತ್ತಿದ್ದಂತೆ ಕೃಷ್ಣ ಅವನ ಕಾಲುಗಳನ್ನು ಹಿಡಿದು, ಗಾಂಡೀವವನ್ನು ಇನ್ನೊಬ್ಬರಿಗೆ ಕೊಡುವಂತೆ ಯಾರು ಹೇಳಿದರೂ ಅವರನ್ನು ಕೊಲ್ಲುವುದಾಗಿ ಶಪಥ ಮಾಡಿದ್ದ ಅರ್ಜುನನಿಗೆ ತನ್ನ ಪ್ರತಿಜ್ಞೆಯನ್ನು ಸುಳ್ಳಾಗಿಸಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ನನ್ನ ಸಲಹೆಯ ಮೇರೆಗೆ ನಿನ್ನನ್ನು ಕುರಿತು ಅವಹೇಳನದ ಮಾತನಾಡಿ ಆ ಮೂಲಕ ತನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಂಡ. ನಾವುಗಳು ನಿನ್ನನ್ನು ಆಶ್ರಯಿಸಿದ್ದೇವೆ. ನಿನ್ನನ್ನು ವಂದಿಸಿ ನಮ್ಮ ಉಲ್ಲಂಘನೆಗಳನ್ನು ದಯೆಯಿಂದ ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಕೋರುತ್ತೇನೆ. ನೀನು ಕರ್ಣನ ಮರಣವನ್ನು ಬಯಸಿರುವೆ.
ಇಂದು ಅವನ ಹತ್ಯೆ ನಿಶ್ಚಿತ. ಭೂಮಿಯು ಅವನ ರಕ್ತವನ್ನು ಕುಡಿಯುತ್ತದೆ ಎಂದು ಹೇಳಿದ. ಪೂರ್ತಿಯಾಗಿ ಸಮಾಧಾನಗೊಂಡ ಯುಧಿಷ್ಠಿರ ಕೃಷ್ಣನನ್ನು ಮೇಲಕ್ಕೆತ್ತಿ ಅವನಿಗೆ, ಅರ್ಜುನ ಮತ್ತು ನಾನು ಮರುಳು ಹೋಗಿದ್ದೆವು ಹಾಗೂ ವಿಪತ್ತು ಮತ್ತು ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗುತ್ತಿದ್ದೆವು. ನೀನು ನಮ್ಮನ್ನು ಕಾಪಾಡಿರುವೆ. ನಿನ್ನ ಬುದ್ಧಿವಂತಿಕೆಯ ದೋಣಿಯಿಂದಾಗಿ ನಾವು ಸುರಕ್ಷಿತವಾಗಿ ತೀರವನ್ನು ಮುಟ್ಟುವಂತೆ ಮಾಡಿರುವೆ ಎಂದು ಹೇಳಿದ. ಎಂದಿಗೂ ಸತ್ಯಕ್ಕೆ ಬದ್ಧರಾಗಿರಬೇಕಾದದ್ದು ನಿಜ. ಆದರೆ ಸತ್ಯವೆಂಬುದರಲ್ಲಿ ಹಲವಾರು ಸೂಕ್ಷ್ಮ ಅಂಶಗಳಿವೆ ಎಂದು ಮಹಾಭಾರತದ ಈ ಪ್ರಸಂಗ ತೋರಿಸುತ್ತದೆ. ಗಹನವಾದ ಸನ್ನಿವೇಶಗಳು ಒದಗಿ ಬಂದಾಗ ಮಹಾತ್ಮರ ವರ್ತನೆ ಮತ್ತು ಮಾರ್ಗದರ್ಶನಗಳು ದಾರಿದೀಪವಾಗಿರಬೇಕು.